ಅಬ್ಬಾ ಅಯ್ಯೋ ಕೋಟೆ ಬೆಟ್ಟಾಗಿ ಬಂದಿದ್ವಿ ಬೆಳಗ್ಗೆ ಸನ್ರೈಸ್ ನೋಡೋಣ ಅಂತ. ಆದರೆ ವ್ಯೂ ಮಾತ್ರ ಏನು ಕ್ರೇಜಿ ಆಗಿದೆ ಅಂತೀರಾ. ಹಾಗೆ ನೋಡಿ ಮಾತ್ರ ಒಂದು ವ್ಯೂ ನೋಡೋಕ್ಕೆ ಮೋಸ್ಟ್ಲಿ ನಾನು ನಿನ್ನಂಗಾಗ್ಬೋದು. ಆಗೋಣ ಸ್ಪಾನ್ಸರ್ ಮಾಡ್ಬೇಕು. ಚಪ್ಪಲಿ ಹಾಕೊಂಡು ಆಲ್ ಪ್ಯಾಂಟ್ ಶರ್ಟ್ ಕೊಡಿಸ್ತೀನಿ. ಬೂಟ್ ಐತಲ್ಲ, ಅಣ್ಣ ಒಂಟೆ ಹೋಗೈತಲ್ಲ ಅಣ್ಣ, ಸಾಗೆ ಹೋಗ್ಬಿಡೈತಿ ಇಲ್ಲಿ ನೋಡಿ. ಈಗ ಚೆನ್ನಾಗಿತ್ತು. ಈಗ ಅಪ್ಪ ಬಟ್ ಈ ಕಡೆ ನೋಡಪ್ಪ ರಜು. ಓ ಏಯ್ ಆ ಕಡೆ ನೋಡ್ರಿ ರಜು. ಈ ಕಡೆ ಏನೋ ಹುಡ್ಕೊಂಬಂದ್ರೆ ಇಲ್ಲ, ಆ ಸೈಡ್ ಸಿಕ್ತ, ಆ ಕಡೆ ಎಲ್ಲ ಹೋಯ್ತು. ಇಲ್ಲ ಅಲ್ಲಿ ತುಂಬ್ತಾ ಇದೆ. ಹಿಂಗ್ ಬತ್ತಾಯ್ತು, ಹಿಂಗ್ ಬರುತ್ತೆ ಹಿಂಗೆಲ್ಲ. ಗಾಡಿ ಹೆಂಗಿದೆ ಹಂಗೆ ನಿನ್ ಫ್ಲೋ ಹೋಗುತ್ತೆ. ಏನ್ ಗುರು ವ್ಯೂ ಇರೋದು, ಬಾಂಬ್ ವೇವ್ ಮಚ್. ಹಾ ಏನಾಯ್ತು ಅಲ್ಲಿ? ಬಂಡೆ ಐತೆ ನೀಟಾಗಿ. ಅಮ್ಮ ತುಂಬಾ ಥ್ಯಾಂಕ್ ಯು ಸೋ ಮಚ್. ಬಂಡೆ ನಾನು ಬಂಡೆ ನೋಡಕ್ ಬಂದಿಲ್ಲ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಲ್ಲ ಧೀರಜ್ ಮೇಲೆ ಇದ್ಕೊಂಡು ಹತ್ರ ಚೆನ್ನಾಗಿ ಕಾಣ್ತಾ ಇದ್ರು. ಅದು ಯಾವ್ದೋ ಒಂದು ಕಾನ್ಸೆಪ್ಟ್ ಆಯ್ತು ನೋಡೋದು. ಆದ್ರೂ ವ್ಯೂ ಮಾತ್ರ ಕ್ರೇಜಿ ಆಗೈತೆ ಎಲ್ಲ ಕಡೆ. ಒಂದ್ಸಲ ಈಗ ಕಣೋ, ಈಗ ಕೊಡಚಾದ್ರಿಗೆ ಹೋಗ್ಬಿಟ್ಟಿದ್ದೀನಿ. ಕೊಡಚಾದ್ರಿಗೆ ಹೋಗ್ಬಿಟ್ಟು ಏನಾಯ್ತು, ಇನ್ನ ಮಸ್ತಾಗಿದೆ. ಲವ್ಲಿ ಪಾ. ನನ್ನನ್ನು ಮರೆತು ಬೇಗ ಬಂದಿದ್ದಕ್ಕೂ ಉಪಯೋಗ ಆಯ್ತು. ಒಂದು ಪ್ರೀತಿಗೆ ಮೋಸವ ಮಾಡಿ ನನ್ನ ನಾವೆಲ್ಲೆಲ್ಲೂ ಎಂತ ಪ್ಲೇಸ್ ಐತೆ ಅದೊಂದು ಡೈಲಾಗ್ ಬರುತ್ತಲ್ಲ ವಿಕಾಸ್. ಓ ನೀವೇನ್ ಇಲ್ಲಿ ಅಪರೂಪದ ಮುಳ್ಳಂದಿ. ಇದು ಸರ್ಜಾಟ, ಇದು ಸರ್ಜಾಟ, ಸನ್ನೆ ಗೊತ್ತಿಲ್ಲ. ದಾರಿ ತಪ್ಪಿ ಬಂದ. ಸ್ವಲ್ಪ ಕಂಟಿನ್ಯೂ ಮಾಡಿಸ್ಕೊಳ್ತೀನಿ. ಲೋಕದ ಕೊಡವೆ ನಿನಗ್ಯಾಕಬೇಕು, ಮೂಕನಾಗಬೇಕು. ಹಲೋ ಬಾಸ್. ಹಲೋ, ಹೆಂಗಿತ್ತು ಹೇಳಿ ಸರ್? ಪರವಾಗಿಲ್ಲ, ನಾಚ್ಕೋಬೇಡಿ. ಇದ್ರಲ್ಲಿ ಹಾಕಲ್ಲ ಬಿಡಿ. ಏನೋ ಇದ್ರಲ್ಲಿ ಏನು ಹೇಳಿ, ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕಲ್ಲ ಹೇಳಿ ಸರ್. ನಿಮ್ಮದು 5,000 ರೂಪಾಯಿ ವಾಪಸ್ ಕೊಟ್ಬಿಟ್ರಪ್ಪ. ನಾನು ಹತ್ಕೊಂಡು ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಹಂಗಲ್ಲ ಸರ್, ಹೇಳಿ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಎಕ್ಸ್ಪೀರಿಯನ್ಸ್ ಒಳ್ಳೆ ವ್ಯೂ ಪಾಯಿಂಟ್, ಒಳ್ಳೆ ಫೋಟೋಸ್ ತೆಕ್ಕೊಂಡಿದೀವಿ. ಬಟ್ ನಮ್ ತೆಕ್ಕೊಂಡಿಲ್ಲ, ನೇಚರ್ ತೆಕ್ಕೊಂಡಿದೀವಿ. ಇಲ್ಲೊಬ್ರು ಮನ್ಗೋರಲ್ಲ ಸರ್. ನಮಸ್ತೆ ಸರ್. ಕಾಲ್ ತೋರ್ಸ್ ನಮಸ್ತೆ ಅಂದಿದ್ದಕ್ಕೆ ನನಗೆ ಕೋಪ ಬರ್ತಿಲ್ಲ. ಚಡ್ಡಿ ಹಾಕ್ದೇನೆ ನಮಸ್ತೆ ಹೇಳ್ತಿದ್ಯಲ್ಲ, ಎಷ್ಟು ಕೊಬ್ಬು ನನಗೆ. ಕಾಲ್ ಎತ್ಬಿಡಿ ಸರ್, ಕಾಣ್ತಾ ಇದೆ. ಪ್ಯಾಂಟ್ ಹಾಕಿದ್ದೀವಿ ಸರ್, ತಲೆ ಕೆಡ್ಸ್ಕೊಬೇಡಿ.
ಹೆಂಗಿತ್ತು ಸರ್ ಎಕ್ಸ್ಪೀರಿಯನ್ಸ್? ಮಲ್ಕೊಳಕ್ ಬಿಟ್ಬಿಟ್ಟು ಅದೇ ಸಾಕು ನಾವು ಹೇಳ್ತೀನಿ. ಮನ್ಗಿದ್ರಲ್ಲ ಸರ್? ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ಸರಿ ಇಲ್ಲ, ನನಗೆ ಚೆನ್ನಾಗಿದೆ, ಚೆನ್ನಾಗಿದೆ, ಬೊಂಬಾಟಾಗಿದೆ. ಇಲ್ಲಿವರೆಗೂ ಹಿಂಗೆ ಇನ್ನೊಂದು ದಿನ ಹೋದ್ರೆ ಸಮಾಧಾನ ಆಯ್ತು, ಸೇಫಾಗಿ ಮನೆ ತಲುಪಿದ್ರೆ ಚೆನ್ನಾಗಿದೆ. ಇಷ್ಟೇ ಫ್ರೆಂಡ್, ಶೇರ್ ಮಾಡಿ. ನಮ್ಗೊಂಥರ ಗಾಡಿ ಅಂದ್ರೆ ರಾಹುಲ್ ಬ್ರೋ ಇವಾಗ. ನುಗ್ಲಿ ಬನಾನ, ನುಗ್ಲಿ ಏ ಮ್ಯಾಚ್ ಇದಾಗುತ್ತೆ. ಸೂಚನೆ ನಡೀತಾ ಇದೆ. ವಿಶಿಷ್ಟ ಶೈಲಿ ಆಟಗಾರ ಎಸ್ಗಾರನನ್ನ ಉದ್ರೇಕಿಸುವ ಪ್ರಯತ್ನ. ಈಗ ಸ್ಕೋರ್ ಬೋರ್ಡ್ನಲ್ಲಿ ಮಾತ್ರ ಉತ್ತಮ ಟಾರ್ಗೆಟ್ ಸೆಟ್ ಆಗ್ತದೆ. ಬೌಂಡರಿಗಳ ಅವಶ್ಯಕತೆ ಇದೆ ಅಂತ ತಿಳಿಸ್ತಾ ಇದ್ದಾರೆ ತಮ್ಮ ತಂಡದ ಆಟಗಾರರು. ಹಸ್ತಗಾರಿಕೆಯಲ್ಲಿ ಚೆಂಡು ಬಾರಿಸುವ ಕೊನೆ ಎಸ್ತ ಮಾತ್ರ ಬಾಕಿ ಇರ್ತದೆ. 4ನೇ ಬಾಲ್ನ ಕೊನೆ ಎಸೆತ. ತಂಡದ ಮೊತ್ತ 20ರಲ್ಲಿ ಸಹಿತವನ್ನ ಕಂಡ್ಕೊಂಡ್ರೆ ಎಸ್ತಗಾರಿಕೆಯಲ್ಲಿ ರಾಣು ಎದುರಿಸಿ ಆಡಬಲ್ಲ ಆಟಗಾರ ಸುಭಾಷ್. ವಿಭಾಗದಲ್ಲಿ ಚೆಂಡು ಬೌಂಡರಿ ಗೆರೆ ದಾಟಿದ್ರೆ 4 ಓವರ್ ಅಂತ್ಯಕ್ಕೆ ತಂಡದ ಮೊತ್ತ 20. ಎಲ್ಲ ಬಂದು ನಾವೊಂದು 15 ನಿಮಿಷ ಮಲ್ಕೊಳ್ಳೋಣ ಅಂತ ಮಲ್ಕೊಂಡಿದ್ದು. ಅದು ನೋಡಿದ್ರೆ ಇವಾಗ ಸೀದಾ ಟೈಮ್ ಆಗೋಗಿ 6:45 ಈಗ ಸದ್ಯಕ್ಕೆ ಟೈಮ್ ಬಂದು. ಇವಾಗ ಎದೊಳ್ರಿ ಅಂದರು ಯಾರು ಎದೊಳ್ತಾ ಇಲ್ಲ. ಹೆಂಗೆ ಮಲ್ಗೋರಿ ಅಂತ ನೋಡ್ರಿ. ಈಗ ಹಂಗೆ 2 ವಿಕೆಟ್ ಫ್ಲ್ಯಾಟ್. ಇವಾಗ ಈ ರೂಮಲ್ಲಿ 2 ವಿಕೆಟ್ ಫ್ಲ್ಯಾಟ್ ಆಗೈತೆ. ಇವಾಗ ಆ ರೂಮಲ್ಲಿ ತೋರಿಸ್ತೀನಿ ರೀ. ಇಬ್ಬರು ಯಾರು ಅಲ್ಲಾಡ್ತಾ ಇಲ್ಲ. ಟೈಮ್ ಆಯಿತು ಎದೊಳಿ, ಎಲ್ಲರೂ ಈಚೆ ಹೋಗೋಣ ಬರೋಣ, ಎಲ್ಲೂ ಅಲ್ಲಾಡ್ತಾ ಇಲ್ಲ. ಇವರೊಬ್ರು ಗಾರ್ಡ್ ಕರ್ಕೊಂಡ್ ಬಂದಿದ್ವಿ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ. ಇಲ್ಲಿ ಹೋಗ್ಬೇಕಾದ್ರೆ ಯಾವ್ದಾರ ಈಗ ಇಲಿ ಬಂದ್ರೆ ಹಿಡಿತಾರೆ. ಇಲ್ಲೊಬ್ರು ಅವ್ರ ಅಕೌಂಟ್ಸ್ ಡಿಪಾರ್ಟ್ಮೆಂಟು ಎಲ್ಲ ಲೆಕ್ಕಾಚಾರ ಎಲ್ಲ ಇವ್ರದೇನೆ. ನೀವೇನು ಅಕೌಂಟ್ ಡಿಪಾರ್ಟ್ಮೆಂಟ್ ಇನ್ಯಾರು ಮತ್ತೆ? ಇದೊಂದು ನಮ್ಮ ರೂಮು. ಇಲ್ಲಿ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಸಪ್ರೇಟ್ ಮಾಡ್ಕೊಬಿಟ್ಟಿದ್ವಿ. ಇಲ್ಲಿಂದ ಕೆಲಸ ಮಾಡ್ತಾವ್ರ ಅವರು. ಟಾರ್ಚ್ ಹಾಕ್ರೆ ಕಾಣ್ತಲ್ಲ, ಟಾರ್ಚ್ ಹಾಕ್ರೆ. ಏನ ಅಂತ ಟಾರ್ಚ್ ಹಾಕ್ರೆ ಅಂದ್ರೆ ಇಂಥ ಜನಗಳು ಇರ್ತಾರೆ, ಏನು ಮಾಡೋಣ ಹೇಳಿ ಸರ್. ಕೇಳೋದು ಕಮ್ಮಿ ಕುಡಿ ಅಂತ ನಡಿ. ಟಾರ್ಚ್ ಇಲ್ದಂಗೆ ಟಾರ್ಚ್ ಬಿಡ್ರಿ, ಏನೋ ಕಾಣ್ತಾನೆ ಇಲ್ಲ. ಎಲ್ಲಿತ್ತು ತಲೆ ನಿಮ್ದು ಇಲ್ಲಿವರೆಗೂ? ನೀವೇ ನಿಮ್ಮ ತಲೆ ಎತ್ಕೊಂಡೋಗಿ ವಿಶೇಷ ಏನು ಪಕ್ಕ ಇಕ್ಬೇಕಲ್ಲ. ಏನು ಬಟನ್ ಹಿಂಗಿರುತ್ತೆ ರೂಮ್ಗಳು. ಇವ್ರು ಯಾರಂತ ಗೊತ್ತಲ್ವಾ? ಕತ್ಲೇನಲ್ಲಿ ಏನು ಕಾಣಿಸಲ್ಲ. ಅಲ್ಲ, ಇವ್ರು ಯಾರಂತ ಗೊತ್ತಲ್ವಾ? ಗೊತ್ತಿಲ್ಲ ಅಂದರೆ ಇನ್ಸ್ಟಾ ಪೇಜ್ ಓಪನ್ ಮಾಡಿ ಗೊತ್ತಾಗುತ್ತೆ. ಇವ್ರು ನೋಡಿ ಆಗಲೇ ಗರ್ಲ್ ಫ್ರೆಂಡ್ ಜೊತೆ ಮಾತಾಡ್ಕೊಂಡು ನಿಂತವ್ರು ಇವರು. ಎಲ್ಲೋದ್ರು ಹಿಂಗೇನೆ ನೋಡ್ಕೊ. ಯಾರು ಗೊತ್ತು? ಫೋಟೋ ಡಿ ಪಿ ಚೇಂಜ್ ಮಾಡ್ಕೊಂಡಿರ್ಬೋದಪ್ಪ. ಫೋಟೋ ಡಿ ಪಿ ಚೇಂಜ್ ಮಾಡ್ಕೊಂಡಿದ್ದೀರಿ. ಬರ್ರಿ ಮುಂದೆ ಹೋಗ್ಬೇಕು ನೀವು. ಗಾರ್ಡು ಇಲ್ಲಿಗೆ ಮನೆ ಹಿಡಿಬೇಕು ಮುಂದೆ ಹೋಗಿ. ಇಲಿನ ಯಾರ್ದು ಅಲ್ಲ, ಇಲ್ಲಿದು ಹಿಡಿಬೇಕು. ಹುಡುಗಿ ಒಮ್ಮೆ ಕೇಳ್ತಾಳೆ ನೀವು ಕನ್ನಡ ಗುರುಡೇಲಿ ಲಗೇಜು ಕೊಟ್ಟು ನೋಡಿ
ಈ ನನ್ನ ಮಕ್ಕಳು ಒಂದೊಂದಲ್ಲ ಆ ರೆಕಾರ್ಡಿಂಗ್ಗಳಲ್ಲಿ ಸಿಗ್ತದೋ ಆ ಭಗವತ್ ಗೊತ್ತು. ನಮಗೆ ಇದ್ದು ನಮ್ಮ ಜೊತೆಗೆ ಇದ್ದು ಮಾಡ್ತಾವ್ರೆ. ನಿಮ್ಮ ಮಕ್ಕಳು ತಣ್ಣಗ ಇರಲಿ. ಅವ ಇವಾಗ ಫೈನಲ್ ಆಗಿ ರೂಮ್ ಚೆಕ್ಔಟ್ ಮಾಡ್ಕೊಂಡು ಹೋಯ್ತಾ ಇದ್ದೀವಿ. ಇವರೇನು ಕಿತಾಪತಿಗಳು ಮಾಡ್ತಾವ್ರೆ, ಏನು ಮಾಡ್ತಾವ್ರೆ ಗೊತ್ತಿಲ್ವಲ್ಲ. ಜಿಂಕ ಮಚ್ಚಿ ತಿನ್ನೋಡ್ತಾವ್ ಗುರು ಜಿಂಕಲೇ ಬರೋದಾ ಬಾಯ್ ಸಿಗೋಣ.